ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಪೈಸಿ ಸ್ಟಾರ್ ಕಿಚನ್. ಇವತ್ತು ನಾವು ಚಿಕನ್ ಲೆಗ್ ಪೀಸ್ ರೆಸಿಪಿನ ಟ್ರೈ ಮಾಡ್ತಿದ್ದೇವೆ. ಅದನ್ನು ಮಾಡಲಿಕ್ಕೆ ನಾವು ಮೊದಲು ಬಿಸಿನೀರಲ್ಲಿ ಒಂದು 15 ಒಣಮೆಣಸನ್ನು ನೆನೆಸಿಟ್ಕೊಂಡು, ಅದಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಒಣಮೆಣಸು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಎಣ್ಣೆ ಹಾಗೆ ನೀರನ್ನು ಹಾಕಿ ಚೆನ್ನಾಗಿ ರುಬ್ಬಿ ಸೈಡಲ್ಲಿ ಇಟ್ಕೊಳ್ಬೇಕು. ಅದಾದಮೇಲೆ ಇನ್ನೊಂದು ಪಾತ್ರೆನ ತಗೊಂಡು ಅದಕ್ಕೆ ನಾವು ಎಣ್ಣೆ ಹಾಕಿ ಈರುಳ್ಳಿ, ಹಸಿಮೆಣಸು ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಂಡ ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಖಾರದ ಪುಡಿ, ಗರಂ ಮಸಾಲ ಪುಡಿ, ಚಿಕನ್ ಮಸಾಲ ಪುಡಿ, ಅರಿಶಿಣದ ಪುಡಿ, ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನು ಹಾಕಿ ಫ್ರೈ ಮಾಡಿಕೊಂಡು ನಂತರ ರುಬ್ಬಿಟ್ಕೊಂಡ ಮಸಾಲೆಯನ್ನು ಅದಕ್ಕೆ ಹಾಕ್ಕೊಳ್ಬೇಕು. ಅದಕ್ಕೆ ಹಾಕ್ಕೊಂಡ ನಂತರ ಅದಕ್ಕೆ ನಾವೀಗ ಚಿಕನ್ ಲೆಗ್ ಪೀಸನ್ನು ಹಾಕಿ ನೀರನ್ನು ಹಾಕಾದ್ಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಅದಕ್ಕೆ ಹಾಕಿ ನಂತರ ಇನ್ನೊಂದು ಪಾತ್ರೆಯಿಂದ ಅದನ್ನು ಮುಚ್ಚಿಡಬೇಕು. ನಂತರ ಮುಚ್ಚಿದ ನಂತರ ಒಂದು 20 ನಿಮಿಷದ ನಂತರ ಅದನ್ನು ಓಪನ್ ಮಾಡಿದ್ರೆ ಅದು ಚೆನ್ನಾಗಿ ಕುದೀತಿರ್ತದೆ. ಆವಾಗ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಬೇಕು. ಹೀಗೆ ಮಾಡಿದ್ರೆ ನಮ್ಮದು ಚಿಕನ್ ಲೆಗ್ ಪೀಸ್ ರೆಸಿಪಿ ರೆಡಿ. ಚಿಕನ್ ಲೆಗ್ ಪೀಸ್ ರೆಸಿಪಿನೂ ರೆಡಿ ಆಯಿತು. ಅದನ್ನು ತಿನ್ನಲಿಕ್ಕೆ ಏನಾದರೂ ಬೇಕಲ್ವಾ, ಹಾಗಾಗಿ ನಾವು ಚಪಾತಿಯನ್ನು ಮಾಡ್ಕೊಳ್ತಿದ್ದೇವೆ. ಈ ಚಪಾತಿ ಆದಮೇಲೆ ಬಿಸಿ ಬಿಸಿಯಾದ ಚಿಕನ್ ಲೆಗ್ ಪೀಸ್ ರೆಸಿಪಿಯೊಟ್ಟಿಗೆ ಚಪಾತಿಯನ್ನು ತಿನ್ನೋಣ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.